ಕುಂದಾಪುರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಕಮಲಶಿಲೆ ಅನ್ನೋ ಒಂದು ಸುಂದರ ಊರಿದೆ. ಇಲ್ಲಿ ಪ್ರಸಿದ್ಧವಾದ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನವಿದೆ. ಆದರೆ ಈ ದೇವಸ್ಥಾನದ ಜೊತೆಗೆ ಬಹಳಷ್ಟು ಜನರಿಗೆ ಇನ್ನೂ ಅಷ್ಟಾಗಿ ಪರಿಚಯವಿಲ್ಲದ ಒಂದು ಕುತೂಹಲಕಾರಿ ಜಾಗ ಇದೆ. ಅದೇ ಕಮಲಶಿಲೆ ಗುಹಾಂತರ ದೇವಾಲಯ. ಗುಹಾಂತರ ದೇವಾಲಯ ಅಂದ್ರೆ ಏನ್ ಗೊತ್ತಾ? ಒಂದು ಬೆಟ್ಟ ಅಥವಾ ಗುಡ್ಡದ ಕಲ್ಲನ್ನೇ ಕೊರೆದು ಅದರ ಒಳಭಾಗದಲ್ಲಿ ದೇವಾಲಯದ ರಚನೆಯನ್ನು ನಿರ್ಮಿಸುವ ರೀತಿಯ ದೇವಾಲಯ. ನಮ್ಮ ದೇಶದಲ್ಲಿ ಬಾದಾಮಿ, ಅಜಂತ, ಎಲ್ಲೋರಾ ಸೇರಿದಂತೆ ಇಂತಹ ಗುಹಾಂತರ ದೇವಾಲಯಗಳನ್ನು ನೋಡಬಹುದು. ಅದೇ ರೀತಿಯಲ್ಲಿ ಕಮಲಶಿಲೆಯಲ್ಲೂ ವಿಶೇಷವಾದ ಕಲ್ಲಿನ ಗುಡ್ಡವನ್ನು ಕೊರೆದು ಅದರೊಳಗೆ ದೈವಿಕ ಸಾನ್ನಿಧ್ಯವಿರುವ ಈ ಗುಹಾಂತರ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇಲ್ಲಿನ ಕಲ್ಲು ಕೂಡ ತುಂಬ ವಿಶೇಷ. ವನಾವು ಕರಾವಳಿ ಭಾಗದಲ್ಲಿ ಸಾಮಾನ್ಯವಾಗಿ ಕೆಂಪು ಕಲ್ಲು ಅಂತ ಕರೆಯುವ ರೀತಿಯ ಕಲ್ಲಿನ ಗುಡ್ಡದ ಒಳಭಾಗವನ್ನು ಕೊರೆದು ಈ ದೇವಾಲಯದ ರಚನೆಯನ್ನು ಮಾಡಲಾಗಿದೆ. ಕಮಲಶಿಲೆ ದೇವಸ್ಥಾನಕ್ಕೆ ಇರುವ ಆಧ್ಯಾತ್ಮಿಕ ಮಹತ್ವ ಒಂದೆಡೆಯಾದರೆ, ಈ ಗುಹಾಂತರ ದೇವಾಲಯದ ನಿರ್ಮಾಣ ಶೈಲಿ ಮತ್ತೊಂದೆಡೆ ಕುತೂಹಲ ಮೂಡಿಸುತ್ತದೆ. ಇಲ್ಲಿ ಒಳಗೆ ಕಾಲಿಟ್ಟಾಗ ನಾವು ಸಾಮಾನ್ಯ ದೇವಸ್ಥಾನಕ್ಕೆ ಬಂದಿದ್ದೇವೆ ಅನ್ನೋ ಅನುಭವಕ್ಕಿಂತ ಸಾವಿರಾರು ವರ್ಷಗಳ ಹಿಂದಿನ ಯಾವುದೋ ರಹಸ್ಯ ಜಾಗಕ್ಕೆ ಬಂದಿದ್ದೀವಿ ಅನ್ನೋ ಭಾವನೆ ಮೂಡುತ್ತೆ. ಕಲ್ಲಿನ ಒಳಗೆ ದೇವಾಲಯವನ್ನೇ ನಿರ್ಮಿಸಿರುವ ಈ ಸ್ಥಳದ ವಿಶೇಷತೆಯನ್ನು ಕಣ್ಣಾರೆ ನೋಡಿದಾಗ ಮಾತ್ರ ಅದರ ಅನುಭವ ಆಗುತ್ತದೆ. ಹಾಗಾಗಿ ಕಮಲಶಿಲೆಗೆ ಬಂದಾಗ ಮುಖ್ಯ ದೇವಸ್ಥಾನದ ದರ್ಶನದ ಜೊತೆಗೆ ಈ ಗುಹಾಂತರ ದೇವಾಲಯವನ್ನು ತಪ್ಪದೇ ನೋಡಿ ಬನ್ನಿ. ಇದರ ಬಗ್ಗೆ ಅಲ್ಲಿರುವ ಗೈಡ್ ನಮ್ಮನ್ನು ಕರೆದುಕೊಂಡು ಹೋಗಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡುತ್ತಾರೆ. ಇವರ ಮಾತು ನೀವು ಇಲ್ಲಿ ಕೇಳಬಹುದು. ಸೈಡಿಂದ ಮೊದಲನೇದು ಮಹಾಕಾಳಿ, ಎರಡನೇದು ಮಹಾಲಕ್ಷ್ಮಿ, ಮೂರನೇದು ಮಹಾಸರಸ್ವತಿ, ಲಾಸ್ಟ್ ಇರುವಂಥ ವೀರಭದ್ರ ರಕ್ಷಣೆಗೆ ಪ್ರತಿಷ್ಠಾಪನೆ. ಕಾಳಿ, ಲಕ್ಷ್ಮೀ, ಸರಸ್ವತಿ ಮೂರು ಸಹ ಉದ್ಭವ ಸ್ವಾಭಾವಿಕ. ವೈಷ್ಣೋದೇವಿ ಇದೆಯಲ್ಲ ನಾರ್ತ್ ಜಮ್ಮುವಲ್ಲಿ, ಸೇಮ್ ಅದೇ ರೀತಿಯಲ್ಲಿ ಸಿಗುವಂಥದ್ದು. ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಕಮಲಶಿಲೆ ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ಅಮ್ಮನವ್ರದ್ದು ಆದಿಸ್ಥಾನ ಮೂಲ, ಅಲ್ಲಿ ಸಹ ದೇವಸ್ಥಾನ ದೇವಿ ಪಾದದಲ್ಲಿ ಲಿಂಗ ಉದ್ಭವ, ಲಿಂಗ ರೂಪಿಣಿ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಅಂತ ಕರೆಯುವಂಥದ್ದು. ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗ ಉದ್ಭವ, ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಐಕ್ಯ ಇರುವಂಥದ್ದು. ಅದರಿಂದ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಅಂತ ಹೆಸರು. ಕಮಲಶಿಲೆ ಊರಿನ ಹೆಸರು. ಕಮಲದಷ್ಟು ನುಣುಕು ಲಿಂಗ, ಸಾಫ್ಟ್ನೆಸ್ ಶಿಲೆಗಳು ಉದ್ಭವ ಇರೋದ್ರಿಂದ ಕಮಲಶಿಲೆ ಅಂತ ಊರಿನ ಹೆಸರು ಬಂದಿರುವಂಥದ್ದು. ಹಾಗೆ ಕಟೀಲ್ ದೇವಸ್ಥಾನ, ಮಂದಾರ್ತಿ, ಸೌಕೂರು, ಬಪ್ಪನೋಡಿ ಯಾವುದೆಲ್ಲ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ, ಇದರ ಅಕ್ಕ ತಂಗಿ ಅಂತ ಹೇಳುವಂಥದ್ದು. ಇದು ಬ್ರಾಹ್ಮಿ, ಉಳಿದಿರುವಂಥದ್ದು ದುರ್ಗಾಪರಮೇಶ್ವರಿ. ಕಾಳಿ, ಲಕ್ಷ್ಮಿ, ಸರಸ್ವತಿ, ವೀರಭದ್ರ. ಬನ್ನಿ. ಅದು ಕುಬ್ಜಾ ನದಿ, ಅದಕ್ಕೋಗಿ ಸೇರುವಂಥದ್ದು. ದೇವರಿಗೆ ಸ್ನಾನ ಆಗುತ್ತೆ ವರ್ಷದಲ್ಲಿ ಒಂದ್ಸಲ, ನೋಡಿರ್ಬೋದು, ಕೆಲವು ಯೂಟ್ಯೂಬಲ್ಲೆಲ್ಲ ಇದೆ. ವರ್ಷದಲ್ಲಿ ಒಂದ್ಸಲ ಒಳಗೆ ಬರುವಂಥದ್ದು. ಅರ್ಧ ಗಂಟೆ ನೀರು ದೇವಸ್ಥಾನ ಒಳಗೆ ಬರುವಂಥ ಟೆಂಪಲ್ ಬ್ರಾಹ್ಮಿ ದುರ್ಗಾಪರಮೇಶ್ವರಿ. ಈಗ ಒಂದು 15 ಡೇಸ್ ಬ್ಯಾಕ್ ಆಗಿರುವಂಥದ್ದು ಯೂಟ್ಯೂಬಲ್ಲೆಲ್ಲ ಇದೆ. ಈ ನೀರು ಮತ್ತು ಆ ನೀರು ಸೇರಿ ಇದು ತುಂಬ ಮಳೆ ಇದ್ದಾಗ ಬರುತ್ತೆ, ಮತ್ತು ದೇವರ ಕಾಲಿಗೆ ಹೋಗುವಂಥದ್ದಿಲ್ಲ. ಒಂದು ಸಲ ಮಾತ್ರ ಕಾಲಿಗೆ ತಾಗಿ ಬರುವಂಥದ್ದು ನೀರು. ಚರ್ಮರೋಗ ಔಷಧಿ ಅಂತಲೂ ಹೇಳ್ತಾರೆ. ಅಂದರೆ ನಾಗದೋಷ ಪರಿಹಾರಕ್ಕೂ ಪರಿಹಾರ ಅಂತ ಹೇಳುವಂಥದ್ದು. ಬರುವಾಗ ಪೋಷಣೆ ಮಾಡ್ಕೊಂಡು ಕುಡಿಬೋದು, ಬರುವಾಗ ತಗೊಂಡೈತೆ ಯಾಕಂದರೆ 2 ತಲೆನಾಗ, 3 ತಲೆನಾಗ, ಲಾಸ್ಟ್ 1 ತಲೆನಾಗ. ನಾಗರ ಪಂಚಮಿಗಳು ವಿಶೇಷ ಪೂಜೆ, ಅವುಗಳ ಸಂಚಾರ ಕಾಣಿಸ್ಕೊಳ್ಳುವಂಥದ್ದು. ಓಡಾಡೋದು ಕಾಣಿಸ್ಕೊಳ್ಳಿ. ಕಮ್ಮಿ ಇವಾಗ ಒಂಥರ ಜಾಸ್ತಿ ರೈತರೇ ಇರ್ತೀವಿ, ಅದನ್ನ ಕಮ್ಮಿ ಆಗಿಲ್ಲ. ನೀವು ಗಾಡಿ ನಿಲ್ಲಿಸಿ ಬಂದ್ರಲ್ಲ, ಅಲ್ಲಿ ತನಕ ಬಂದ್ವಿ. ಕೆಳಗಡೆ 50 ಫೀಟ್ಸ್ ಕೆಳಗಡೆ ಇದರಿಂದ ಪಾಸ್ ಆಗುವಂಥದ್ದು ದೇವಸ್ಥಾನ ನಿಲ್ಲಿಸ್ತಾರೆ. ಇನ್ನೊಂದು ರೂಟಲ್ಲೇ ಕಾಶಿಗೆ ಅಂತ ಹೇಳ್ತಾರೆ. ಈಗ ಉಂಟು ನಾರಾಯಣ ಸ್ವಾಮಿ ಟಿವಿಯಲ್ಲಿ ಫಸ್ಟ್ ಬರ್ತಿದ್ವಲ್ಲ, ಅವ್ರನ್ನ ನೋಡಿರುವಂಥ ಶ್ರೀಧರ್ ಸ್ವಾಮಿ ಅಂತ ಹೇಳಿ ಒಂದು ಸ್ವಾಮೀಜಿ, ಅವರು ಸಹ ನೋಡಿರುವಂಥ ಇಂಥ ಓಪನ್ ಇತ್ತು. ಇವಾಗಂತೆಲ್ಲ ಕ್ಲೋಸ್ ಆಗಿದೆ. ನೀರು ಮನೆ ಹೋಗಿತ್ತು, ನೀರು ಹೋಗುವಷ್ಟು ಜಾಗ. ನಾಗದೇವರು ನೋಡಿಲ್ಲ, 1 ತಲೆ, 2 ತಲೆ, 3 ತಲೆ, ಲಾಸ್ಟ್